ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ವಿಷಯದ ಕುರಿತು ಡಾ ರಾಕೇಶ್ ರೈ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಹಾಗೂ ಯೂನಿಟ್ ಚೀಫ್ ಹಾಗೂ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ರಾಕೇಶ್ ರೈ ಎ ಅವರು. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿದೆ. ತುಂಬಾ ಸಲ ಕೇಳ್ತಾ ಇರ್ತೇವೆ ಈ ಹೆಸರನ್ನ. ತುಂಬಾ ಜನರು ಈ ಸರ್ಜರಿಯನ್ನ ಮಾಡಿಸಿಕೊಂಡವರು ಕೂಡ ಇರಬಹುದು. ಇಂತಹ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದ್ರೆ ಏನು, ಬೇರೆ ಸರ್ಜರಿಗೂ ಇದಕ್ಕೂ ಏನು ವ್ಯತ್ಯಾಸಗಳಿದ್ದಾವೆ, ಇದರಲ್ಲಿ ಯಾವ ರೀತಿಯಲ್ಲೆಲ್ಲ ಅಡ್ವಾಂಟೇಜಸ್ಗಳು ಬಂದಿದ್ದಾವೆ ಅನ್ನೋದನ್ನ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೆ. ಸಾಮಾನ್ಯ ಒಂದು 20 ವರ್ಷ 10-15 ವರ್ಷಗಳ ಹಿಂದೆ ಎಲ್ಲ ಹೇಳುದಿದ್ರೆ ನಮಗೆ ಒಂದು ಆಪರೇಷನ್ ಅಂತ ಹೇಳಿದ್ರೆ ಭಯಂಕರ ಒಂದು ದೊಡ್ಡ ವಿಷಯ ಆಗಿತ್ತು. ಈ ಆಪರೇಷನ್ ಆ ಕಾಲದಲ್ಲಿ ದೊಡ್ಡ ವಿಷಯ, ಅದು ಬೇಡವೇ ಬೇಡ ಅಂತ ಹೇಳಿ ಜನ ಹೇಳಲಿಕ್ಕೆ ಏನು ಕಾರಣಗಳಿದ್ವು? ಬೇಸಿಕಲಿ ಹೇಗೆ ಅಂದ್ರೆ, ಮುಂಚೆ ಹೆದರಿಕೆ ಏನು, ಯಾವುದೋ ಮನುಷ್ಯಗೆ ಹೆದರಿಕೆ ಅಂದ್ರೆ ನೋವಿದು. ಆಬ್ವಿಯಸ್ಲಿ ಆಗಿನ ಕಾಲದಲ್ಲಿ ಮೆಡಿಕಲ್ ಸೆಟಪ್, ದ ನಂಬರ್ ಆಫ್ ಕನ್ಸಲ್ಟೆಂಟ್ಸ್ ಇರೋದು, ಪೇನ್ ಕಿಲ್ಲರ್ಸ್, ಇದೆಲ್ಲ ಇಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ. ಈಗ ದ ಸರ್ಜಿಕಲ್ ಫೀಲ್ಡ್ ಇಸ್ ಅಡ್ವಾನ್ಸ್ಡ್, ಇಸ್ ಫಿನಾಮಿನಲ್. ಸೊ ನಿಮಗೆ ಇನ್ಫ್ಯಾಕ್ಟ್ ಐ ಕ್ಯಾನ್ ಸೇ ಮೋಸ್ಟ್ ಆಫ್ ದಿಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆದ್ಮೇಲೆ ಅಂತೂ ಪೇನ್ ಇಸ್ ಮಿನಿಮಲ್, ಎಕ್ಸ್ಟ್ರೀಮ್ಲಿ ಮಿನಿಮಲ್. ಇನ್ಫ್ಯಾಕ್ಟ್ ಎಷ್ಟೋ ಜನ ಪೇಷಂಟ್ ಫಸ್ಟ್ ಆರ್ ಸೆಕೆಂಡ್ ಡೇಗೆ ಮನೆಗೆ ಹೋಗ್ತಾರೆ. ಮುಂಚೆ ಕಾಲದಲ್ಲಿ ನೀವು ಲ್ಯಾಪ್ರೋಸ್ಕೋಪಿ ಇಲ್ಲದೆ ಇರೋ ಟೈಮಲ್ಲಿ ಪೇಷಂಟ್ 15 ದಿನ ನೀವು ಕೇಳಿರ್ಬೋದು, 10 ದಿನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಟುಡೇ ಸೆಕೆಂಡ್ ಡೇ ಪೇಷಂಟ್ ಇಸ್ ಹೋಮ್. ಸೊ ದಿಸ್ ಒಂದು ಫೈನಾನ್ಷಿಯಲ್, ಸೆಕೆಂಡ್ ಇಸ್ ದಿ ಪೇನ್ ಫ್ಯಾಕ್ಟರ್ ಅಂಡ್ ದ ಸ್ಟ್ರೆಸ್ ಅಲಾಂಗ್ ವಿತ್ ಇಟ್. ಇದೆಲ್ಲ ಹ್ಯಾಸ್ ಚೇಂಜ್ ಫಿನಾಮಿನಲಿ ಇನ್ ದ ಲಾಸ್ಟ್ 20 years. ಹಿಂದೆ ಒಬ್ಬ ಸರ್ಜನ್ ಸರ್ಜರಿ ಮಾಡುವಾಗ ಸರ್ಜರಿ ಬೇಕೇ ಬೇಕು ಅಂತ ಹೇಳಿ ಯಾವಾಗ ಡಿಸೈಡ್ ಮಾಡ್ತಿದ್ದ? ಹೇಗೆ ಅಂದ್ರೆ, ಫಸ್ಟ್ ಅಂದ್ರೆ ಯಾವುದಕ್ಕೂ ಒಂದು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಕನ್ಸರ್ವೇಟಿವ್ ಲೈನ್ ಅಂದ್ರೆ ವಿದೌಟ್ ಸರ್ಜರಿ ಕ್ಯಾನ್ ವಿ ಕ್ಯೂರ್ ದ ಪ್ರಾಬ್ಲಮ್. ನಮಗೆ ಬರುವ ಈಗ ಪೇಷಂಟ್ ಹೇಗೆ ಅಂದ್ರೆ, ಮೋಸ್ಟ್ ಆಫ್ ದೆಮ್ ಡೂ ಹ್ಯಾವ್ ಅ ಪ್ರಾಬ್ಲಮ್ ಫಾರ್ ಸಮಥಿಂಗ್ ಆಸ್ ಸಿಂಪಲ್ ಆಸ್, ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ಕಾಯಿಲೆಯಿಂದ ಇರಬಹುದು. ಇಟ್ ಕುಡ್ ಬಿ ಬೇಸಿಕ್ಲಿ ಲೈಕ್ ಅ ಹರ್ನಿಯಾ, ಸಿಂಪಲ್ ಅಪೆಂಡಿಕ್ಸ್ ಕೂಡ ಇರಬಹುದು. ಈ ಕಾಯಿಲೆ ಹೇಗೆ ಆಲ್ರೆಡಿ ಅಪೆಂಡಿಸೈಟಿಸ್ ಇದ್ದ ಒಂದು ಪೇಷಂಟ್ಗೆ ಟ್ಯಾಬ್ಲೆಟ್ ಕೊಟ್ಟು ಸ್ವಲ್ಪ ದಿನ ಯು ಕ್ಯಾನ್ ಪೋಸ್ಟ್ಪೋನ್, ಬಟ್ ಇವೆಂಚುಲಿ ಪೇಷಂಟ್ ವಿಲ್ ಕಮ್ ಬ್ಯಾಕ್ ವಿತ್ ದ ಸೇಮ್ ಪ್ರಾಬ್ಲಮ್. ಸೊ ಟ್ರೀಟ್ಮೆಂಟ್ ಆಗಲೇಬೇಕು. ನೋ ವೆನ್ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಫೇಲ್ಸ್, ಸರ್ಜಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ವಿಲ್ ಬಿ ದಿ ಚಾಯ್ಸ್. ಅಂತ ಹೇಳಿದ್ರೆ ಎಲ್ಲಿವರೆಗೆ ಔಷಧಗಳು ಅದನ್ನ ಗುಣ ಮಾಡುತ್ತವ ಅಲ್ಲಿವರೆಗೆ ನಾವು ತಡ್ಕೊಳ್ಬಹುದು ಅಂತ. ಈಗ ಔಷಧಗಳಿಂದಲೇ ಗುಣ ಮಾಡುವಂತಹ ಒಂದು ಕಾಯಿಲೆಗಳಿರ್ತವೆ. ಔಷಧ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಇವತ್ತಿಗೆ ಓಕೆ ಅಂತ ಹೇಳುವ ಕಾಯಿಲೆ ಇರ್ತದೆ. ಅಂತ ಸಂದರ್ಭದಲ್ಲಿ ಸರ್ಜರಿಯನ್ನ ನೀವು ಕೂಡಲೇ ಸಜೆಸ್ಟ್ ಮಾಡ್ತೀರಾ ಹೇಗೆ? ಈಗ ಹೇಗೆ ಅಂದ್ರೆ, ವಿ ಆರ್ ಫಾಲೋಯಿಂಗ್ ಸಮಥಿಂಗ್ ಕಾಲ್ಡ್ ಎಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಯಾವುದಕ್ಕೂ ಎವಿಡೆನ್ಸ್ ಇಲ್ಲದೆ ನೀವು ಆಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ಕ್ಲೂಡಿಂಗ್ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಎನ್ ಅಪೆಂಡಿಸೈಟಿಸ್. ಅದೇ 25 years ಬ್ಯಾಕ್ ಸಸ್ಪಿಷನ್ ಆಫ್ ಅಪೆಂಡಿಕ್ಸ್ ಅಂದು ಮಾಡ್ತಾ ಇದ್ರು. ಈಗ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯು ನೀಡ್ ಟು ಹ್ಯಾವ್ ಅನ್ ಅಲ್ಟ್ರಾಸೌಂಡ್. ಅಲ್ಟ್ರಾಸೌಂಡ್ ಅಲ್ಲಿ ನಿಮ್ಗೆ ಅಪೆಂಡಿಸೈಟಿಸ್ ಕಾಣಿಸ್ಲಿಲ್ಲ ಆದ್ರೆ ಸಿಟಿ ಸ್ಕ್ಯಾನ್ ಕೂಡ ಮಾಡಬಹುದು. ಇದು ನೋಡಿ, ಇದು ನಿಮ್ಗೆ ಇನ್ನ ಯು ಸ್ಟಿಲ್ ಫೀಲ್ ಕ್ವೆಶ್ಚನಬಲ್, ನಾವು ಲ್ಯಾಪ್ರೋಸ್ಕೋಪಿ ಹಾಕಿ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ. ಸೊ ದ ವೇ ಫರ್ದರ್ ಇಸ್ ಟು ಹ್ಯಾವ್ ಪ್ರೂಫ್ ಟು ಡೂ ಎನಿಥಿಂಗ್. ಅದಕ್ಕೆ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳೋದು. ಸೊ ವೆನ್ ಅ ಪೇಷಂಟ್ ಡಸ್ ನಾಟ್ ರಿಕವರ್ ಇನ್ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್, ದೇರ್ ಇಸ್ ನೋ ಅದರ್ ಚಾಯ್ಸ್ ಬಟ್ ಟು ಗೋ ಫಾರ್ ಅ ಸರ್ಜಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್. ಈಗ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳಿದ್ರಿ. ಈ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅನ್ನ ನೀವು ಹೇಗೆ ಡಿಸೈಡ್ ಮಾಡ್ತೀರಿ? ಎಲ್ಲದಕ್ಕೂ ಇವತ್ತು ಪ್ರೋಟೋಕಾಲ್ಸ್ ಉಂಟು. ಯಾವುದೇ ಪೇಷಂಟ್ಗೆ ಫ್ರಮ್ ಎನಿಥಿಂಗ್ ಆಸ್ ಸಿಂಪಲ್ ಆಸ್ ಅ ಸ್ಮಾಲ್ ಸರ್ಜರಿ ಇಂದ ಹಿಡಿದು ಟು ದ ಲಾರ್ಜೆಸ್ಟ್ ಆಫ್ ಸರ್ಜರಿ, ಎಲ್ಲದಕ್ಕೂ ಇವತ್ತು ಪ್ರೋಟೋಕಾಲ್ಸ್ ಇದೆ. ಆ ಪ್ರೋಟೋಕಾಲ್ ಅನ್ನು ಯಾರು ಬ್ರೀಚ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನ್ ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಇಟ್ ಈಸ್ ಅ ಪ್ರೋಟೋಕಾಲ್. ಯು ಹ್ಯಾವ್ ಟು ಫಾಲೋ ದ ಪ್ರೋಟೋಕಾಲ್. ದೀಸ್ ಗೈಡ್ ಲೈನ್ಸ್ ಆರ್ ಆಲ್ರೆಡಿ ಲೇಡ್ ಡೌನ್. ಸೊ ಫೈನಲಿ ವಾಟ್ ಐ ಆಮ್ ಸೀಯಿಂಗ್ ಇನ್ 20 ವರ್ಷದಲ್ಲಿ, ಎವ್ರಿಬಡಿ ಇಸ್ ಇನ್ ಟು ಇಟ್ ನೌ. ಒನ್ಸ್ ಗೈಡ್ ಲೈನ್ಸ್ ಫಾರ್ಮ್ ಆದ ಮೇಲೆ ದೇರ್ ಇಸ್ ನೋ ಪಾಯಿಂಟ್ ಚೇಂಜಿಂಗ್ ದ ಗೈಡ್ ಲೈನ್ಸ್. ಇಟ್ ಕೆನಾಟ್ ಬಿ ನನ್ನ ವಿಮ್ಸ್ ಅಂಡ್ ಫ್ಯಾನ್ಸೀಸ್. ಸೊ ಈಗ ಪೇಷಂಟ್ಸ್ ಆರ್ ಆಲ್ಸೋ ವೆಲ್ ಅವೇರ್. ಈಗ ಗೂಗಲ್ ಅಲ್ಲಿ ಎಲ್ಲ ಉಂಟು, ಬಟ್ ಅವರಿಗೆ ಯಾವ್ದು ಬೇಕು ಅಂತ ಅವರಿಗೆ ಗೊತ್ತಿರೋದಿಲ್ಲ. ಬಟ್ ದೇರ್ ಈಸ್ ಎವಿಡೆನ್ಸ್ ಫಾರ್ ಅ ಪರ್ಟಿಕ್ಯುಲರ್ ಡಿಸೀಸ್, ಓನ್ಲಿ ದೆನ್ ಯು ಕ್ಯಾನ್ ಆಪರೇಟ್. ಇದಕ್ಕೆ ವಾಟ್ ಈಸ್ ಇಂಪಾರ್ಟೆಂಟ್, ನಮ್ಮ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಫ್ರಮ್ ಬ್ಲಡ್ ಇನ್ವೆಸ್ಟಿಗೇಷನ್ ಇಂದ ಹಿಡಿದು ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಇದೆಲ್ಲ ನೋಡಿ ಮತ್ತೆ ನಾವು ಡಿಸೈಡ್ ಮಾಡಬಹುದು ಪೇಷಂಟ್ ರಿಕ್ವೈರ್ಸ್ ಆರ್ ಡಸ್ ನಾಟ್ ರಿಕ್ವೈರ್, ಅಂಡ್ ದ ಎವಿಡೆನ್ಸ್ ಇಸ್ ಇನ್ ಫ್ರಂಟ್ ಆಫ್ ಯು. ಸಾಮಾನ್ಯವಾಗಿ ಒಬ್ಬ ಪೇಷಂಟ್ ಸರ್ಜರಿಗೆ ಅಂತ ಹೇಳಿ ರೆಕಮೆಂಡ್ ಆದ ಮೇಲೆ ಸರ್ಜರಿ ಮಾಡುವ ಪ್ರೊಸೀಜರ್ ಏನು? ಮುಂಚೆ ಹೇಗಾಗ್ತಾ ಇತ್ತು, ಇಟ್ ವಾಸ್ ಬೇಸಿಕ್ಲಿ ಪ್ಯೂರ್ಲಿ ಅ ಕ್ಲಿನಿಕಲ್ ಫೈಂಡಿಂಗ್ಸ್ ಅಂತ ಇತ್ತು. ಕ್ಲಿನಿಕಲ್ ಅಂದ್ರೆ ಸರ್ಜನ್ ಅವನ ಎಕ್ಸ್ಪೀರಿಯನ್ಸ್ ಇಂದ, ಅದಕ್ಕೆ ಆಗ ಸೀನಿಯರ್ ಸರ್ಜನ್ ಅಂತಿತ್ತು. ಅಂದ್ರೆ ಅವರೊಂದು 20 years ಅವರೆಲ್ಲ ನೋಡಿದ್ದಾರೆ. ಅದಾದ್ಮೇಲೆ ಅವರ ಒಪಿನಿಯನ್ ಪ್ರಕಾರ ದಿಸ್ ಲುಕ್ಸ್ ಲೈಕ್ ದಿಸ್ ಅಂತ.
ಸೊ ಆ ಒಂದು ಬಿಕಾಸ್ ಆಫ್ ಹಿಸ್ ವಾಸ್ಟ್ ನಾಲೆಜ್, ಬಟ್ ಇನ್ವೆಸ್ಟಿಗೇಷನ್ಸ್ ಕಮ್ಮಿ ಇತ್ತು ಅವರ ಬಾರಿ. ಪ್ರಾಬಬ್ಲಿ ಆ ಟೈಮಲ್ಲಿ ಒಂದು ಅಲ್ಟ್ರಾಸೌಂಡ್ ಮಾಡೋದು ಕೂಡ ಇಸ್ ಲೈಕ್ ಎ ಲಕ್ಸುರಿ. ಮ್ಯಾಂಗ್ಳೂರಲ್ಲಿ ಸಮ್ ಸೀನಿಯರ್ ಸರ್ಜನ್ಸ್ ಫ್ಯಾಂಟಾಸ್ಟಿಕ್ ನೋನ್ ಅರೌಂಡ್ ದ ವರ್ಲ್ಡ್, ಅವರು ಜಸ್ಟ್ ಬೈ ದೇರ್ ಫಿಂಗರ್ ಅಂಡ್ ಪ್ಯಾಲ್ಪೇಷನ್ ಕುಡ್ ಡಯಾಗ್ನೋಸ್ ಅ ಡಿಸೀಸ್. ಆಗಿನ ಕಾಲದಲ್ಲಿ ಪೇಷಂಟ್ ಕೂಡ ಬೇರೆ ಟೈಪ್ ಇದ್ರು, ದೇ ವುಡ್ ಲಿಸನ್ ಟು ವಾಟ್ ವಾಸ್ ಟೋಲ್ಡ್. ಈಗ ನಾನು ಹೇಳಿದಾಗೆ ಯು ಶುಡ್ ಹ್ಯಾವ್ ಎವಿಡೆನ್ಸ್ ಟು ಡೂ ಎನಿಥಿಂಗ್. ಈಗ ಟೆಸ್ಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ಏನು ಟೆಸ್ಟ್ಗಳನ್ನೆಲ್ಲ ಸರ್ಜರಿಗಾಗಿ ಮಾಡುವಂಥದ್ದು? ಸರ್ಜಿಕಲ್ ಫೀಲ್ಡ್ ಅಲ್ಲಿ ನಾವು ಬೇಸಿಕ್ಲಿ ಹೇಳ್ತೀವಿ, ಒನ್ ಇಸ್ ಬೇಸಿಕ್ ಟೆಸ್ಟ್. ಬೇಸಿಕ್ ಟೆಸ್ಟ್ ಅಂದ್ರೆ ಇವು ರೆಗ್ಯುಲರ್ ನಿಮ್ಮ ಹಿಮೋಗ್ಲೋಬಿನ್ ಅದೆಲ್ಲ ಚೆಕ್ ಮಾಡಬೇಕು. ಸ್ಪೆಸಿಫಿಕ್ ಟೆಸ್ಟ್ ಉಂಟು, ಒಂದೊಂದು ಕಾಯಿಲೆಗೆ ಸ್ಪೆಸಿಫಿಕ್ ಅಂತ ಟೆಸ್ಟ್ ಉಂಟು. ಈಗ ಸಪೋಸ್ ನೀವು ಲ್ಯಾಪ್ರೋಸ್ಕೋಪಿ ಅಬ್ಡಾಮಿನಲ್ ಅಂತ ಹೇಳಿದ್ರೆ ಅದು ಹೊಟ್ಟೆ ಒಳಗೆ ಇಂಟೆಸ್ಟೈನ್ ಕರ್ಲು ನೋಡ್ಬೇಕಾದ್ರೆ, ಬರೀ ಹೊಟ್ಟೆ ನೋಡ್ಬೇಕಾದ್ರೆ ನಾವು ಒಳಗಿಂದ ನೋಡ್ಬೋದು, ಹೊರಗಿಂದ ನೋಡ್ಬೋದು. ಸಿಟಿ ಸ್ಕ್ಯಾನ್ ಸ್ಟಾರ್ಟಿಂಗ್ ಆಫ್ ವಿತ್ ಅನ್ ಅಲ್ಟ್ರಾಸೌಂಡ್, ಮೋರ್ ಅಕ್ಯುರೇಟ್ ವಿಲ್ ಬಿ ಸಿಟಿ. ಇನ್ನ ಅಕ್ಯುರೇಟ್ ಇನ್ನ ನಮಗೆ ನೋಡ್ಲಿಕ್ಕೆ ಉಂಟು ಅಂದ್ರೆ ನಾವು ಎಂಡೋಸ್ಕೋಪಿ ಮಾಡಿ ನೋಡಬಹುದು, ದಟ್ ಈಸ್ ಸೀಯಿಂಗ್ ದ ಸ್ಟಮಕ್ ಫ್ರಮ್ ಇನ್ಸೈಡ್. ಸೊ ತುಂಬಾ ಈಗ ದಿ ಅಮೌಂಟ್ ಆಫ್ ಚೇಂಜಸ್ ಇಸ್ ಫಿನಾಮಿನಲ್ ಅಂಡ್ ಇದೆಲ್ಲ ಇಸ್ ಅವೈಲೇಬಲ್. ಸೊ ವೆನ್ ಟೆಕ್ನಾಲಜಿ ಇಸ್ ಅವೈಲೇಬಲ್ ನಾವು ಅದನ್ನು ಯೂಸ್ ಮಾಡಬೇಕು, ಒಂದು. ಸೆಕೆಂಡ್ ಥಿಂಗ್ ಈಸ್ ದಿ ಪ್ರಿಸಿಷನ್ ಟು ಕಮ್ ಟು ಅ ಡಯಾಗ್ನೋಸಿಸ್ ಇಸ್ ಆಲ್ಮೋಸ್ಟ್ ಕ್ವೈಟ್ ಹೈ. ನಾವು ವಿ ಕ್ಯಾನ್ ಸೇ ದಟ್ 90% ದಿಸ್ ಈಸ್ ದಿಸ್ ಡಿಸೀಸ್. ಪ್ಲಸ್ ಈಗಿನ ಕಾಲದಲ್ಲಿ ಮಾಡುವ ಹಿಸ್ಟೋಪೆಥಾಲಜಿ ಎಕ್ಸಾಮಿನೇಷನ್ ಅಂತೀವಿ, ಬಯಾಪ್ಸಿ ಮಾಡಿದ್ದು, ಅದರ ರಿಪೋರ್ಟಿಂಗ್, ಎವ್ರಿಥಿಂಗ್ ಇಸ್ ಗಾನ್ ವೇ ಟು ಸುಪೀರಿಯರ್. ಸೊ ಮುಂಚಿನ ಕಾಲದಲ್ಲಿ ಮಾಡೋ ಸರ್ಜರಿ ಕಮ್ಮಿ ಅಂತಲ್ಲ, ವಿತ್ ವಾಟ್ ವಾಸ್ ಎಕ್ಸಿಸ್ಟಿಂಗ್ ದೇ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಟುಡೇ ವಿ ಹವ್ ಕಮ್ ಟು ಆಲ್ಮೋಸ್ಟ್ ಟು ಅ ಲೆವೆಲ್ ವೇರ್ ವಿ ನೀಡ್ 100% ಡಯಾಗ್ನೋಸಿಸ್ ಬಿಫೋರ್ ವಿ ಗೋ ಹೆಡ್ ಅಂಡ್ ಆಪರೇಟ್. ಒಂದ್ಸಲ ಒಂದು ಡಯಾಗ್ನೋಸಿಸ್ ಮಾಡಿದ್ವಿ, ಆ ಪೇಷಂಟ್ ಆಪರೇಟ್ ಮಾಡುವ ಮೊದಲು ನೀವು ಸಾಮಾನ್ಯವಾಗಿ ಏನಾದ್ರೂ ಕೂಡ ರೆಸ್ಟಿಂಗ್ ಪೀರಿಯಡ್ ಅಥವಾ ಬೇರೆ ಏನಾದ್ರೂ ಕೂಡ ಟೈಮ್ ಬೇಕಾಗ್ತದ ಸರ್ಜನ್ಗೆ? ಇಲ್ಲ, ಸರ್ಜನ್ಗೆ ಏನೋ ಟೈಮ್ ಇಲ್ಲ. ದಿ ಆಪ್ಷನ್ ಇಸ್ ಇಟ್ ಎಮರ್ಜೆನ್ಸಿ ಆರ್ ಎಲೆಕ್ಟಿವ್ ಅಂತ. ಎಮರ್ಜೆನ್ಸಿ ಅಂದ್ರೆ ದೇರ್ ಇಸ್ ನೋ ಆಪ್ಷನ್, ಯು ಹ್ಯಾವ್ ಟು ಡೂ, ಆಗ್ಲೇ ಮಾಡಬೇಕು, ದೆನ್ ಅಂಡ್ ದೇರ್. ಎಲೆಕ್ಟಿವ್ ಅಂದ್ರೆ ಯು ಕ್ಯಾನ್ ವೇಟ್, ಪೇಷಂಟ್ ಗೆ ಯು ಕ್ಯಾನ್ ಟೆಲ್ ಸಮ್ ಟೈಮ್. ಅದು ಡಿಪೆಂಡಿಂಗ್ ಆನ್ ದ ಡಿಸೀಸ್. ನೀವು 1 ವೀಕ್ ತಗೊಳ್ಬಹುದು, ಒಂದು 5 ದಿನ ಬಿಟ್ಟು ಬನ್ನಿ. ಎಮರ್ಜೆನ್ಸಿ ಅಂದ್ರೆ ಇಟ್ಸ್ ಅ ಡೂ ಆರ್ ಡೈ ಸಿಚುವೇಶನ್. ಅದು ಡಿಸೀಸ್ ನ ಮೇಲೆ ಡಿಪೆಂಡ್ ಆಗಿ ಉಂಟಾ ಅಥವಾ ಅವರ ಸಿವಿಯಾರಿಟಿ ಮೇಲೆ ಡಿಪೆಂಡ್ ಆಗಿದೆ? ಡಿಸೀಸ್ ಅಂಡ್ ಸಿವಿಯಾರಿಟಿ ಎರಡು. ವಾಟ್ ಕೈಂಡ್ ಆಫ್ ಡಿಸೀಸ್ ಅಂಡ್ ವೇರ್ ದ ಪೇಷಂಟ್ ಇಸ್ ಪ್ರೆಸೆಂಟ್ಲಿ. ಈಗ ಹೇಗೆ ಉಂಟು ಅವರ ಕಂಡೀಷನ್. ಈಗ ಸಪೋಸ್ ಪೇಷಂಟ್ ಸೆಪ್ಸಿಸ್ ಅಲ್ಲಿದ್ದಾರೆ, ನಿಮಗೆ ಜಾಸ್ತಿ ಆಪ್ಷನ್ ಇಲ್ಲ, ಈಸ್ ಆಲ್ರೆಡಿ ಹ್ಯಾವಿಂಗ್ ಅ ಪ್ರಾಬ್ಲಮ್, ಕಾಂಪ್ಲಿಕೇಶನ್ಸ್ ಆಗಿದೆ, then there is no point sitting and waiting. So the best time to deal is right then and there. ಟೆಸ್ಟ್ಗಳೆಲ್ಲ ಮಾಡಿದ ಮೇಲೆ ಇವರನ್ನ ಆಪರೇಷನ್ ಮಾಡಬೇಕಾದ್ರೆ ನೀವು ಸಾಮಾನ್ಯ ಪೇಷಂಟ್ಗಳಲ್ಲಿ ಏನನ್ನ ನೋಡ್ತೀರಿ? ಇವತ್ತಿನ ಕಾಲದಲ್ಲಿ ಮೆಡಿಸಿನ್ ಹ್ಯಾಸ್ ಬಿಕಮ್ ಸೋ ಸೇಫ್, ಮೆಡಿಸಿನ್ ಅಂಡ್ ಸರ್ಜರಿ ಆಲ್ ಫೀಲ್ಡ್. ಏಜ್ ಇಸ್ ನೆವರ್ ಅ ಕ್ರೈಟೀರಿಯಾ ಈಗ. ಬಿಕಾಸ್ ನೀವು ನೋಡಿದಾಗೆ ಪೀಪಲ್ ಲಿವಿಂಗ್ ಅಪ್ ಟು 85 ಇಸ್ ನಾರ್ಮಲ್ ಟುಡೇ. ಮುಂಚಿನ ಕಾಲದಲ್ಲಿ 60, 65. ಇದು ಯಾಕೆ ಅಂದ್ರೆ ದ ಅಡ್ವಾನ್ಸ್ಮೆಂಟ್ ಇನ್ ದ ಎಂಟೈರ್ ಮೆಡಿಕಲ್ field. Coexisting diabetes, hypertension, uncontrolled excessive weight, they all act negatively for the patient when it comes to a surgical recovery anta heltivi. But per se age is not a criteria anymore. In fact now 92-year-old person ಗೂ ಕೂಡ ಈಗ ಆಪರೇಟ್ ಮಾಡ್ತೀವಿ, ಅದು ಲ್ಯಾಪ್ರೋಸ್ಕೋಪಿಯಲ್ಲೇ. ಮುಂಚೆ ಹೇಳ್ತಾ ಇದ್ರು ಜನರಲ್ ಅನೆಸ್ಥಿಷಿಯಾ ಕೊಡ್ಲಿಕ್ಕೆ ಆಗೋದಿಲ್ಲ, ಫಿಟ್ ಇಲ್ಲ. ಟುಡೇ ಇವನ್ ದ ಅನೆಸ್ಥಿಷಿಯಾ is so safe. The anesthetists have become so good. So the age is never the criteria. The question is how good a quality of life he will have post surgery. That also is very important. ಅದನ್ನು ಮೊದಲೇ ನಿಮಗೆ ನೋಡ್ಲಿಕ್ಕೆ ಆಗ್ತದ? Yes. ನೀವು ಬೇಸಿಕಲಿ ನಿಮ್ಮ ಪೇಷಂಟ್ ನ್ಯೂಟ್ರಿಷನಲ್ ಸ್ಟೇಟಸ್ ಹೇಗೆ, ಇದು ಮಾಡೋ ಮುಂಚೆ ಹೇಗೆ ಓಡಾಡ್ತಾ ಇದ್ರ, ಅವರ ಕೆಲಸ ಅವ್ರು ಮಾಡ್ಕೊಳ್ತಾರ. ಸೊ ಯುವರ್ ಐಡಿಯಾ ಇಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್ ಟು ಆ ಕಂಡೀಷನ್. ವಿ ಕೆನಾಟ್ ಟೇಕ್ ಹಿಮ್ ಬ್ಯಾಕ್ 15 years, ಬಟ್ ಡೇ ಟು ಡೇ ವಾಟ್ ಲೈಫ್ ಹಿ ವಾಸ್ ಹ್ಯಾವಿಂಗ್, ಅದನ್ನು ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಶೋರ್ ಹಿ ಗೆಟ್ಸ್ ಬ್ಯಾಕ್. ಈಗ ಒಬ್ಬ ಪೇಷಂಟ್ಗೆ ಆಪರೇಷನ್ ಮಾಡಬೇಕಾದ್ರೆ ಒಬ್ಬ ಸರ್ಜನ್ಗೆ ಯಾರೆಲ್ಲ ಜೊತೆಗೆ ಅಸಿಸ್ಟ್ ಮಾಡುವವರು? ನಾವು ಮುಂಚೆ ಹೇಗಾಗ್ತಾ ಇತ್ತು, ಒನ್ ಮ್ಯಾನ್ ಆರ್ಮಿ ಅಂತ ಇತ್ತು. ಇವಾಗ ಇಟ್ಸ್ ಅ ಟೀಮ್ ಎಫರ್ಟ್. ನೋ ಬಡಿ ವಿಲ್ ಡೂ ಗುಡ್ ವರ್ಕ್ ಆರ್ ಕ್ಯಾನ್ ಡೂ ಗ್ರೇಟ್ ವರ್ಕ್ ವಿದೌಟ್ ಅ ಗ್ರೇಟ್ ಟೀಮ್. ಸೊ ಟೀಮ್ ಅಂದ್ರೆ ಟೀಮ್ ಅಲ್ಲಿ ಅಸಿಸ್ಟೆಂಟ್ಸ್ ಇದ್ದಾರೆ, ನರ್ಸಿಂಗ್ ಸ್ಟಾಫ್ ಇದ್ದಾರೆ. ಎವ್ರಿಬಡಿ ಫ್ರಮ್ ಇನ್ ದ ಹಾಸ್ಪಿಟಲ್ ಈಸ್ ಅ ಪಾರ್ಟ್ ಆಫ್ ದ ಮೆಡಿಕಲ್ ಹೆಲ್ತ್ ಸಿಸ್ಟಮ್. ಸೊ ಎಲ್ಲರ ಸಪೋರ್ಟ್ ಬೇಕು. ರೇಡಿಯಾಲಜಿಸ್ಟ್ ಬೇಕು, ನಿಮ್ಮ ಪೆಥಾಲಜಿಸ್ಟ್ ಬೇಕು, ಮೈಕ್ರೋಬಯಾಲಜಿಸ್ಟ್ ಬೇಕು. ಬಟ್ ಇನ್ ಅನ್ OT ಡೆಫಿನೆಟ್ಲಿ ಸರ್ಜಿಕಲ್ ಅಸಿಸ್ಟೆಂಟ್, ಅನೆಸ್ಥಿಷಿಯಾ ಅಸಿಸ್ಟೆಂಟ್, ನರ್ಸಿಂಗ್ ಅಂಡ್ ನರ್ಸಿಂಗ್ ಸ್ಟಾಫ್, ಇಷ್ಟು ಜನ ಬೇಕೇ ಬೇಕು. ಈಗ ಇದರಲ್ಲಿ ಅನೆಸ್ಥೇಸಿಯಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸರ್ಜರಿಯಲ್ಲಿ ಅಂತ ಎಲ್ಲರೂ ಕೂಡ ಹೇಳುವಂಥದ್ದು. ಈ ಅನೆಸ್ಥೇಸಿಯಾ ಅನ್ನುವಂಥದ್ದು ಸರ್ಜನ್ ಒಂದು ವ್ಯೂನಿಂದ ಎಷ್ಟು ಇಂಪಾರ್ಟೆಂಟ್? ಅನೆಸ್ಥೇಸಿಯಾಲಜಿಸ್ಟ್ ಎಂಟೈರ್ಲಿ ಅವರು ಕೊಟ್ಟ ಕಂಫರ್ಟ್ ಇಂದ ನಮಗೆ ಸರ್ಜರಿ ಮಾಡ್ಲಿಕ್ಕೆ ಆಗ್ತದೆ. If the patient is absolutely anesthetized very well, our work becomes 50% easier. So the surgeon is almost like a husband and wife. You need that as a team.
ಸೊ ಅ ವೆರಿ ಗುಡ್ ಅನೆಸ್ಥೆಟಿಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬರೀ ಸರ್ಜರಿ ಮಾತ್ರ ಅಲ್ಲ, ಪೇಷಂಟ್ ಅನ್ನು ಮಲಗಿಸೋದು ಮಾತ್ರ ಅಲ್ಲ, ಅವ್ರು ಎಬ್ಬಿಸ್ತಾರೆ. ಪ್ಲಸ್ ಪೋಸ್ಟ್ ಆಪರೇಟಿವ್ ಪೇನ್ ಮ್ಯಾನೇಜ್ಮೆಂಟ್ ಕೂಡ ಅವರೇ ಮಾಡೋದು. ಸೊ ದೇ ವಿಲ್ ನೋ ಎಕ್ಸಾಕ್ಟ್ಲಿ ಹೌ ಟು ರೆಡ್ಯೂಸ್ ದ ಪೇನ್ ಆಸ್ ಲೆಸ್ ಆಸ್ ಪಾಸಿಬಲ್. ಅದೇ ಇವತ್ತು ಅನೆಸ್ಥಿಷಿಯಾ ಟೆಕ್ನಿಕ್ಸ್ ಆರ್ ಟೋಟಲಿ ಡಿಫರೆಂಟ್. ಮುಂಚೆ ಇಟ್ ಯೂಸ್ ಟು ಬಿ ಜಸ್ಟ್ ಒನ್ ಸಿಂಪಲ್ ಮೆಷಿನ್ ಅಲ್ಲಿ. ಟುಡೇ ಇವನ್ ದಟ್ ಅವರ ಡ್ರಗ್ಸ್, their pain management is another level. That is one reason why pain factor is so less today. ಈಗ ನಿಮಗೆ ತುಂಬಾ ಟೈಮ್ ತಗೊಳ್ತದ ಸರ್ಜರಿ? Adu again, as I said, it can be something as simple as an appendix surgery, you take 5 minutes. But you have a pancreatic tumor, rare, can take 14 hours. Plus, time is not the criteria anymore. Adu ಒಂದು false concept patient ಗೆ ಇರೋದು. ತುಂಬಾ ಟೈಮ್ ಆಯ್ತು ಅಂದ್ರೆ ಬಾರಿ ದೊಡ್ಡ ಸರ್ಜರಿ. ನೋ, ಸಮಟೈಮ್ಸ್ ಸಿಂಪಲ್ ಸರ್ಜರಿ ಕ್ಯಾನ್ ಗೆಟ್ ಪ್ರೊಲಾಂಗ್ಡ್ ಫಾರ್ ಸ್ಮಾಲರ್ ರೀಸನ್ಸ್. ಸೊ ಟೈಮ್ ಇಸ್ ನೆವರ್ ದ ಕ್ರೈಟೀರಿಯಾ. ಕೆಲವರು ಸ್ಲೋ ಇರ್ತಾರೆ. Some surgeons slow and some people are fast. So I personally believe time has nothing to do with surgery. Time, yes, very long time is definitely required for longer surgeries where there is too many important structures ella iddaga we have to be even more careful about it. But eventually ನೀವು ನೋಡಿದ್ರೆ the amount of surgical work we do in India, most of us do phenomenal amount of surgery cases. It is an expertise which you develop very fast, very soon. So we can do a lot number of more cases in a good amount of time. But time is never the criteria. ಈಗ ಈ ಸರ್ಜರಿ ಈ ಕಳೆದ 20 ವರ್ಷಗಳಲ್ಲಿ ಎಷ್ಟು ವ್ಯತ್ಯಾಸ ಕಂಡಿದೆ? ಹೇಗೆ ಅಂದ್ರೆ ಫ್ರಮ್ ಪೇನ್ ಟು ರಿಕವರಿ ಟು ದಿ ಎಬಿಲಿಟಿ ಟು ರಿಮೂವ್ ದಿ ಆರ್ಗನ್ ಇನ್ ಪ್ರಿಸಿಷನ್. ನೀವು ಕಣ್ಣಲ್ಲೂ ನೋಡೋದಕ್ಕೂ ಅಂಡ್ ವೆನ್ ಯು ಸಿ ಅ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ದ ಸೇಮ್ ಆರ್ಗನ್ ಇಸ್ ಎಂಟೈರ್ಲಿ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಓಪನ್ ಸರ್ಜರಿ ಇದೆ, ನೀವು ಬರೀ ಕಣ್ಣಲ್ಲಿ ನೋಡೋದು. ಅಂಡ್ ನೀವು ಲ್ಯಾಪ್ರೋಸ್ಕೋಪಿ ಹಾಕಿದ್ರೆ ಸೇಮ್ ಥಿಂಗ್ ಇಸ್ ಆನ್ ಅ ಮಾನಿಟರ್, ಆನ್ ಯು ಸೀಯಿಂಗ್ ಆನ್ ಅ 50-inch monitor. So you are seeing a macroscopic image of the same thing. So ನಿಮ್ಮ ಮಾಡೋ ಕೆಲಸ will become so much better. ಅದಲ್ಲದೆ if you see ರೆಗ್ಯುಲರ್ ಟಿವಿ ಇಂದನು ಮುಂಚಿನ ಟಿವಿಗೂ ಈಗಿನ ಟಿವಿದು ಇಟ್ಸ್ ಪೋಲ್ಸ್ ಅಪಾರ್ಟ್. ವಿ ಹ್ಯಾವ್ 4K. ಸೊ ಇವನ್ ಇನ್ ಸರ್ಜರಿ ದಿ ಇನ್ಸ್ಟ್ರೂಮೆಂಟ್ಸ್ ವಿಚ್ ವಿ ಯೂಸ್ ಹ್ಯಾಸ್ ಕಮ್ ಅ ಲಾಂಗ್ ವೇ. ಅಂಡ್ ವಾಟ್ ದಿಸ್ ಇನ್ಸ್ಟ್ರೂಮೆಂಟ್ ಇಸ್ ಡನ್ ಇಸ್ ಮೇಡ್ ಸರ್ಜರಿ ಸೇಫ್. ಸೊ ಯು ಡೋಂಟ್ ಸಿ ಕಾಂಪ್ಲಿಕೇಶನ್ಸ್ ಆಫ್ ಸರ್ಜರಿ ಲೈಕ್ ಮುಂಚೆ ನೋಡಿದಾಗೆ. ಈಗ ಸರ್ಜರಿ ಕಾಂಪ್ಲಿಕೇಶನ್ ತುಂಬಾ ಕಮ್ಮಿ ಆಗಿದೆ. ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಎಷ್ಟು ಯಾವ ರೀತಿಯ ಸರ್ಜರಿ? ನೀವು ಸೊ ಇದೆಲ್ಲ ಹೇಗೆ ಅಂದ್ರೆ ಅಂಡರ್ ಒಂದು ಹೆಸರು ಬರ್ತದೆ, ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ. ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದ್ರೆ ಆದಷ್ಟು ಕಮ್ಮಿ ಗಾಯ ಮಾಡಿ ಮಾಡುವ ಸರ್ಜರಿ. ಸೊ ಇದನ್ನು ನೋಡಿದ್ರೆ ನೀವೊಂದು ಸಪೋಸ್ ಒಂದು ಲ್ಯಾಪ್ರಾಟಮಿ ಅಂತೀವಿ, ಅದು ಮೇಲಿಂದ ಕೆಳಗೆ ಹೊಟ್ಟೆ ಓಪನ್ ಮಾಡೋದನ್ನು ವಾಟ್ ಎವರ್ ಸೆಡ್ ಅಂಡ್ ಡನ್, ಅದು ಅಷ್ಟು ದೊಡ್ಡ ಗಾಯ ಒಂದು 10 centimeters ಹೀಲ್ ಆಗ್ಬೇಕಾದ್ರೆ ಅಷ್ಟು ಟೈಮ್ ಬೇಕು. ಈ ಲ್ಯಾಪ್ರೋಸ್ಕೋಪಿ ಅಂದ್ರೆ ನಾವು ಚಿಕ್ಕ 3 ಹೋಲ್ ಮಾಡಿ 4 ಹೋಲ್ ಮಾಡಿ ಅದರಲ್ಲೊಂದು ಕ್ಯಾಮರಾ ಒಳಗೆ ಹಾಕಿ, ಆ ಕ್ಯಾಮರಾದಲ್ಲಿ ಅದು ಪಕ್ಕದಲ್ಲಿ 5 millimeter ಪೋರ್ಟ್, ಆ 5 millimeter ಪೋರ್ಟ್ ಅಲ್ಲಿ ವಿ ಆಪರೇಟ್ ಅಂಡ್ ಅದರಲ್ಲೇ ನಾವು ಸ್ಪೆಸಿಮೆನ್ ರಿಟ್ರೀವ್ ಮಾಡ್ತೀವಿ. ಇದು ಮಾಡಿದ್ರಿಂದ ದ ಪೇಷಂಟ್ ಪೇನ್ ಫ್ಯಾಕ್ಟರ್ ಇಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಒನ್ ಸೆಕೆಂಡ್ ಥಿಂಗ್ ಇಸ್ ರಿಕವರಿ. ಈಗಿನ ಕಾಲದಲ್ಲಿ ಯಾರಿಗೂ ಟೈಮ್ ಇಲ್ಲ 1 ತಿಂಗಳು ಹಾಸ್ಪಿಟಲ್ ಅಲ್ಲಿ ಕೂತ್ಕೊಳ್ಳಿ. ರಿಕವರಿ ಇಸ್ ಫಾಸ್ಟರ್, ಪೇನ್ ಇಸ್ ಲೆಸ್, ಎಕ್ಸ್ಟ್ರೀಮ್ಲಿ ಸೇಫ್ ಫಾರ್ ದ ಪೇಷಂಟ್ ಆಲ್ಸೋ. ದೀಸ್ ಆರ್ ದ 3 important ಥಿಂಗ್ಸ್. ಮೊದಲಿನ ಎಲ್ಲಾ ಸರ್ಜರಿಗೂ ಕೂಡ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ರಿಪ್ಲೇಸ್ಮೆಂಟ್ ಅಥವಾ ಇದರಿಂದ ಮಾಡ್ಲಿಕ್ಕೆ ಆಗ್ತದೋ? ಅಬ್ಸಲ್ಯೂಟ್ಲಿ. ಈಗ ಎಲ್ಲ ಸರ್ಜರಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತೀವಿ. ಮುಂಚೆ ಹೇಗಂದ್ರೆ ಒಂದು ಸೆಲೆಕ್ಟೆಡ್ ಪೀಪಲ್ ಮಾಡ್ತಾ ಇದ್ರು, ಈಗ ದ ನಂಬರ್ ಆಫ್ ಪೀಪಲ್ ಡೂಯಿಂಗ್ ಇಸ್ ಮಚ್ ಮೋರ್. ಅದರಲ್ಲೂ ಕೂಡ ಕೆಲವು ಕೆಲಸ ಮಾಡೋದು is a few selected people, but definitely all surgeries can be done by laparoscopy. ಅಂದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ನಮ್ಮ ಕೈಗೆ ಸಿಗದ ಆರ್ಗನ್ಸ್ ಅನ್ನು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಬಹುದು. ಕೈಗೆ ಸಿಗೋ ಆರ್ಗನ್ಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಯೂಸ್ ಇಲ್ಲ. ಸೊ ಎಷ್ಟೋ ಜನ ಬಂದು ಕೇಳ್ತಾರೆ, ಇದು ಡೈರೆಕ್ಟ್ಲಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದ್ದವರು ಇದು ಲ್ಯಾಪ್ರೋಸ್ಕೋಪಿ ನಾಟ್ ರಿಕ್ವೈರ್ಡ್ ಬಿಕಾಸ್ ಇಟ್ಸ್ ರೈಟ್ ದೇರ್, ನಿಮ್ಮ ಕೈ ಮುಂದೆ ಇದ್ದಾಗ. ಬಟ್ ಅಬ್ಡಾಮಿನಲ್ ಆರ್ಗನ್ಸ್ ಇನ್ಸೈಡ್, ಅದನ್ನು ಓಪನ್ ಮಾಡಿ ಹೋಗೋ ಜಾಗದಕ್ಕಿಂತ ಇದು ಹೇಗೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಎಲ್ಲ ಕಡೆ ಉಂಟು. ಚೆಸ್ಟ್ ಅಲ್ಲಿ ಥೊರಾಕೋಸ್ಕೋಪಿ ಅಂತೀವಿ, ಬ್ರೈನ್ ಅಲ್ಲಿ ಉಂಟು, ಥೈರಾಯ್ಡ್ ಉಂಟು, ಎಲ್ಲದಕ್ಕೂ ಈಗ ಲ್ಯಾಪ್ರೋಸ್ಕೋಪಿ ಈಸ್ ದಿ ಆನ್ಸರ್. ಈಗ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂದ್ರೆ ಯಾವ ಪಾರ್ಟ್ಗಳನ್ನ ಅವರು ಆಪರೇಟ್ ಮಾಡ್ತಾರೆ ಸಾಮಾನ್ಯ? ಬೇಸಿಕಲಿ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂದ್ರೆ ಎಲ್ಲಾದ್ರಲ್ಲೂ ನಾನು ಹೇಳಿದೆಲ್ಲ, ನ್ಯೂರೋ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಎಲ್ಲಾದ್ರಲ್ಲೂ ಈಗ ಲ್ಯಾಪ್ರೋಸ್ಕೋಪಿ, ಗೈನಕಾಲಜಿ ಎಲ್ಲಾದ್ರಲ್ಲೂ ಬಂದಿದೆ. ಡಿಪೆಂಡ್ಸ್ ಈಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಬೇಸ್ಡ್ ಆನ್ ದಟ್. ಅದಕ್ಕೆ ನಾನು ಹೇಳಿದ್ದು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ, ದಟ್ ಇಸ್ ದ ಟರ್ಮ್ ನೌ. ಸೊ ಬೇಸಿಕಲಿ ಎಲ್ಲಾ ಆರ್ಗನ್ಸ್ಗೂ ಮಾಡಬಹುದು. ಈಗ ಜನರಲ್ ಸರ್ಜನ್ ಡೂಯಿಂಗ್ ಲ್ಯಾಪ್ರೋಸ್ಕೋಪಿ ಅಂದ್ರೆ ಹಿಲ್ ಬಿ ಡೂಯಿಂಗ್ ಮೋರ್ ಇನ್ ಟು ಅಬ್ಡಾಮಿನಲ್, ಅಂದ್ರೆ ಹೊಟ್ಟೆ ಒಳಗಿನ ಆರ್ಗನ್ಸ್ ಗೆ, ಇಂಟೆಸ್ಟೈನ್, ಸ್ಟಮಕ್,
ಪ್ಯಾಂಕ್ರಿಯಾಸ್, ಸಿಂಪಲ್ ಹರ್ನಿಯಾ ಕೂಡ ಇರಬಹುದು, ಅಪೆಂಡಿಕ್ಸ್, ಇದೆಲ್ಲ ಕ್ಯಾನ್ ಬಿ ಡನ್ ವಿತ್ ಲ್ಯಾಪ್ರೋಸ್ಕೋಪಿ. ಇಟ್ ಇಸ್ ಅಂಡರ್ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂತ. ಇದು ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ ಅಂತ ಇದೆ, ದಟ್ ಫ್ಯೂ ಜನರಲ್ ಸರ್ಜನ್ಸ್ ಆಲ್ಸೋ ಡೂ, ಪ್ಲಸ್ GI ಸರ್ಜನ್ಸ್ ಕೂಡ ಮಾಡ್ತಾರೆ ಅದನ್ನು. ಈ ಲ್ಯಾಪ್ರೋಸ್ಕೋಪಿ ಮಾಡುವಾಗ ಕೂಡ ಇನ್ವೆಸ್ಟಿಗೇಷನ್ಸ್ ಈ ತರ ಮೊದಲಿನಷ್ಟೇ ಮಾಡಬೇಕಾಗ್ತದೆ ಹೇಗೆ? ಡೆಫಿನೆಟ್ಲಿ, ನೋ ಡೌಟ್. ಈಗ ಹೇಗೆ ಆಲ್ವೇಸ್ ಡೂ ಒನ್ ಇನ್ವೆಸ್ಟಿಗೇಷನ್ ಮೋರ್ ದೆನ್ ರಿಕ್ವೈರ್ಡ್. Better not to do an investigate a patient, always over investigate a patient. ಒಂದು ಜಾಸ್ತಿ ಆದ್ರೂ ಪರವಾಗಿಲ್ಲ, but definitely we have to make sure that you have investigated thoroughly. That is again a very important thing. ಯಾಕಂದ್ರೆ ನಾವು ಈಗ ನಿಮ್ಮ ಡೈರೆಕ್ಟ್ ಕೈಯಲ್ಲಿ ಕೆಲಸ ಮಾಡೋದಂದ್ರೆ ಅಲ್ಲೇ ಇರ್ತೀರ. ಈಗ ನಾವು ಯು ಆರ್ ಡೂಯಿಂಗ್ ಇನ್ ಅ ಸ್ಮಾಲ್ ಏರಿಯಾ, ಅ ಫೈನ್ ಸರ್ಜರಿ. ಬೆಟರ್ ಟು ಹ್ಯಾವ್ ಅ ಕಂಪ್ಲೀಟ್ ಐಡಿಯಾ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಅಂಡ್ ಪ್ಲಾನ್ ಇಟ್ ಔಟ್ ಸರ್ಜರಿ ಮಾಡೋ ಮುಂಚೆ. ಸೊ ಒಂದು ಇನ್ವೆಸ್ಟಿಗೇಷನ್ ಜಾಸ್ತಿ ಬೇಕಿದ್ರು, ಸಪೋಸ್ CT ಸ್ಕ್ಯಾನ್ ಬೇಕು, ಬರೀ ಅಲ್ಟ್ರಾಸೌಂಡ್ ಅಲ್ಲಿ ಬೇಡ, ಡೂ ಅ CT ಸ್ಕ್ಯಾನ್, ಮೇಕ್ ಶೂರ್ ಥಿಂಗ್ಸ್ ಆರ್ ಯು ಆರ್ ಹ್ಯಾಪಿ, ಮತ್ತೆ ಹೋಗೋದು ಒಳ್ಳೇದು. ತುಂಬಾ ಸರ್ಜನ್ಗಳು ಈಗ ದಿವಸಕ್ಕೆ 5, 6, 8, 10 ಸರ್ಜರಿವರೆಗೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಈ ಎಲ್ಲ ಡೀಟೇಲ್ಗಳು ಕೂಡ ಕರೆಕ್ಟ್ ಆಗಿ ಸಿಗುವಂತಹ ಅವಕಾಶಗಳಿರ್ತಾವ ಎಲ್ಲ ಪೇಷಂಟ್ಗಳದ್ದು ಕೂಡ? ಡೆಫಿನೆಟ್ಲಿ. ಈಗ ಹೇಗಂದ್ರೆ ಫಾರ್ ಎಕ್ಸಾಂಪಲ್ ಫಾದರ್ ಮುಲ್ಲರ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಕಂಪ್ಯೂಟರೈಸ್ ಸಿಸ್ಟಮ್. ನೀವು ಪೇಷಂಟ್ ಹೆಸರು ಹಾಕಿ ID ಹಾಕಿದ್ರೆ ಎಂಟೈರ್ ಫ್ರಮ್ ದಟ್ ಫಸ್ಟ್ ವಿಸಿಟ್ ಟು ದ CT ಸ್ಕ್ಯಾನ್ ಇಟ್ಸ್ ಇನ್ ಅ ಕ್ಲಿಕ್ ಆಫ್ ಅ ಬಟನ್. ಎಷ್ಟು ಸಿಂಪಲ್ ಅಂದ್ರೆ ನನ್ನ ಫೋನ್ ಅಲ್ಲಿ ಸಿಗ್ತದೆ ಕಂಪ್ಲೀಟ್ ಡೀಟೇಲ್ಸ್. ಸೊ ದೇರ್ ಇಸ್ ನೋ ವೇ ಯು ಕ್ಯಾನ್ ಮಿಸ್ ಇಟ್. ಮುಂಚಿನಾಗೆ ಪೇಪರ್ ಇಟ್ಕೊಂಡು ಹೋಗ್ಬೇಕಂತಿಲ್ಲ, ಕೇಸ್ ಶೀಟ್ ಎಲ್ಲ ಎವ್ರಿಥಿಂಗ್ ಇಸ್ ದೇರ್. ಇಟ್ ಈಸ್ ಆಲ್ ವೆಲ್ ಪ್ಲಾನ್ಡ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಟೆಕ್ನಾಲಜಿ. ಈಗ ಒಂದು ಸರ್ಜರಿ ಮಾಡಿದ ಸಂದರ್ಭದಲ್ಲಿ ನಿಮಗೆ ಏನಾದ್ರೂ ಕೂಡ ಅನ್ಫೋರ್ಸೀನ್ ಅಂತ ಹೇಳಿದ್ರೆ ನಾವು ಹಿಂದೆ ಯೋಚನೆ ಮಾಡದಂತಹ ಏನಾದ್ರೂ ಕೂಡ ತೊಂದರೆಗಳು ಬರುವಂತದ್ದು ಉಂಟಾ? ಡೆಫಿನೆಟ್ಲಿ. ನಾನು ಯಾವಾಗ್ಲೂ ಹೇಳೋದಂದ್ರೆ ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ಪೇಷಂಟ್ಸ್ಗೂ ಹೇಳ್ತೀನಿ, ನನಗೆ ಕಾಂಪ್ಲಿಕೇಶನ್ಸೇ ಇಲ್ಲ ಅಂತ ಹೇಳೋ ಸರ್ಜನ್ ಯಾರು ಇಲ್ಲ. ಹಾಗಿದ್ರೆ ಯಾವಾಗ ಏನು ಮಾಡಲಿಲ್ಲ ಅಂದ್ರೆ ಮಾತ್ರ. ನೀವು ಆಪರೇಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಇರ್ತದೆ, ಬಟ್ ಅದನ್ನು ಅರ್ಲಿ ಪಿಕ್ ಮಾಡಿ ಅದನ್ನು ಕರೆಕ್ಟ್ ಮಾಡೋದು ಈಸ್ ವೇರ್ ಯುವರ್ ಸ್ಕಿಲ್ ಕಮ್ಸ್. ಅಬ್ಸಲ್ಯೂಟ್ಲಿ. ನೀವು ರೋಡಲ್ಲಿ ಡ್ರೈವ್ ಮಾಡುವಾಗ ಆಕ್ಸಿಡೆಂಟ್ ಆಗೋದೇ ಇಲ್ಲ ಅಂತಿಲ್ಲ, ಆಗ್ತದೆ. ಕ್ಯಾನ್ ಬಿ ಬಿಕಾಸ್ ಆಫ್ ಯು. ಪೇಷಂಟ್ ಫ್ಯಾಕ್ಟರ್ ಇರ್ಬೋದು, ಎಷ್ಟೋ ಕಂಡೀಷನ್ಸ್ ಟುಗೆದರ್ ಕ್ಯಾನ್ ಫಾರ್ಮ್ ಅನ್ ಔಟ್ಕಮ್ ಆಫ್ ಅ ಪೇಷಂಟ್. ಇಟ್ ಈಸ್ ನಾಟ್ ಓನ್ಲಿ ದ ಸರ್ಜನ್. ಫಾರ್ ಎಕ್ಸಾಂಪಲ್ ಪೇಷಂಟ್ ಡಿಸೀಸ್ ಬ್ಯಾಡ್ ಇರ್ಬೋದು. ಈಗ ಸ್ಟೇಜ್ 1 ಇದ್ದ ಡಿಸೀಸ್ಗೆ ಟ್ರೀಟ್ಮೆಂಟೇ ಬೇರೆ, ಸ್ಟೇಜ್ 4ಗೆ ಬೇರೆ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಸ್ಟೇಜ್ 4 ಡಿಸೀಸ್ ಮೈಟ್ ನಾಟ್ ಡೂ ಆಸ್ ವೆಲ್ ಎಸ್ ಸ್ಟೇಜ್ 1 ಡಿಸೀಸ್. ಅದಕ್ಕೆ ನಾವು ಹೇಳುದು ಅರ್ಲಿ ಡಯಾಗ್ನೋಸಿಸ್ ಅಂಡ್ ಮ್ಯಾನೇಜ್ಮೆಂಟ್ ಇಸ್ ಬೆಟರ್. ಸಾಮಾನ್ಯ ಒಂದು ಜನರಿಗೆ ಒಂದು ಕೇಳುವಂತಹ ಒಂದು ಪ್ರಶ್ನೆ ಉಂಟು. ಇಷ್ಟೆಲ್ಲ ಎಕ್ವಿಪ್ಮೆಂಟ್ ಉಂಟು ನಿಮ್ಮ ಹತ್ರ, CT ಸ್ಕ್ಯಾನ್ ಉಂಟು ಅಥವಾ MRI ಇದೆ, ಅದಿದೆ ಇದಿದೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ಗೆ ಎಲ್ಲವೂ ಕೂಡ ಮೊದಲೇ ಗೊತ್ತಿರ್ತದೆ. ಆದರೂ ಕೂಡ ಒಳಗೆ ಹೋದಾಗ ಆಪರೇಷನ್ ಅಲ್ಲಿ ಏನಾದ್ರು ತುಂಬಾ ನಾವು ಕೇಳಿದ್ದೇವೆ, ಆ ಗೆಡ್ಡೆ ದೊಡ್ಡದಿತ್ತು, ಅದು ಹೇಗೆ ಆಗುವಂತದ್ದು ಅಂತ. ಸೊ ನಾನು ಯಾವಾಗ್ಲೂ ಹೇಳೋದು, ವಿ ಆರ್ ಆಲ್ಸೋ ಹ್ಯೂಮನ್ ಲೈಕ್ ಎವ್ರಿಬಡಿ. ವಿ ಆರ್ ನಾಟ್ ಗಾಡ್. ವಿ ಆರ್ ಆಲ್ಸೋ ಡೂಯಿಂಗ್ ಅ ಪ್ರೊಫೆಷನ್. ಬಿಕಾಸ್ ಈಗ CT ಸ್ಕ್ಯಾನ್ ಅನ್ನು ಜಡ್ಜ್ ಮಾಡುವಾಗ ನೀವು ಒಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ದೀವಿ, ಒಳಗೆ ಹೋಗಿ ನೋಡಿದಾಗ ದ ಹೋಲ್ ಸಿಚುವೇಶನ್ ವಿಲ್ ಬಿ ಟೋಟಲಿ ಡಿಫರೆಂಟ್. ಬಟ್ ಎಸ್, ಅದು ನಾವು ಪೇಷಂಟ್ ಪಾರ್ಟಿಗೆ ನಾವು ಅಟ್ಲೀಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಹೋಗಿ ತಿರ್ಗಾ ಎಕ್ಸ್ಪ್ಲೇನ್ ಮಾಡಿ, ಸರ್ಜರಿ ಸ್ಟಾಪ್ ಮಾಡಿ, ಹೀಗೆ ಉಂಟು, ಹೇಗೆ ಮುಂದೆ ಪ್ರೊಸೀಡ್ ಮಾಡೋದು ಅಂತ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಬೇಕು. ದ ಹೋಲ್ ಥಿಂಗ್ ಇಸ್ ಕಮ್ಯುನಿಕೇಶನ್. ಯಾರಿಗೆ ಕೂಡ ಸತ್ಯ ಹೇಳಿದ್ರೆ ಅರ್ಥ ಆಗ್ತದೆ. ವೆನ್ ಐ ಡೋಂಟ್ ಟೆಲ್ ದ ಫುಲ್ ಟ್ರೂತ್, ಆಗ ತೊಂದರೆಗಳು, ಪ್ರಾಬ್ಲಮ್ ಸ್ಟಾರ್ಟ್. ಒಂದು ಸರ್ಜರಿ ಮಾಡುವಾಗ ಕಾಂಪ್ಲಿಕೇಶನ್ ಅಥವಾ ಏನೋ ಒಂದು ತೊಂದರೆಗಳು ಬಂದು ಅದನ್ನ ಅರ್ಧದಲ್ಲಿ ಒಂದು ಕ್ಲೋಸ್ ಮಾಡಿ ಪುನಃ ನಂತರ ಸರ್ಜರಿ ಮಾಡುವ ಅವಕಾಶಗಳುಂಟಾ? ಎಸ್, ಡೆಫಿನೆಟ್ಲಿ. ಫಸ್ಟ್ ವಿಲ್ ಬಿ ಪೇಷಂಟ್ ಸೇಫ್ಟಿ. ಈಗ ಎಷ್ಟೋ ಸಲ ನಾವು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ, ಬಟ್ ಇಫ್ ಇಟ್ ಇಸ್ ಸೋ ಬ್ಯಾಡ್, ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಆದ್ರೆ ನಾವು ಹೋಗಿ ಅದನ್ನು ಓಪನ್ ಮಾಡಿಯೇ ಮಾಡಬೇಕಾಗ್ತದೆ. ಸೊ ಇಟ್ ಈಸ್ ನಾಟ್ ಎ ಫೇಲ್ಯೂರ್. ಯು ಡೋಂಟ್ ವಾಂಟ್ ದ ಪೇಷಂಟ್ ಟು ಸಫರ್. ಈಗ ಈ ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಈಗ ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ಶಬ್ದ, ಮತ್ತೆ ತುಂಬಾ ಈಸಿಯಾಗಿ ನಮಗೆ ಆಕ್ಸೆಸಿಬಲ್, ಅಥವಾ ನೀವು ಹೇಳಿದ ಹಲವಾರು ಕಾರಣಗಳಿಗೆ ಇದು ತುಂಬಾ ಅಡ್ವಾಂಟೇಜಸ್ ಅಂತ ಹೇಳಿ. ಇದರಲ್ಲಿ ಸಾಮಾನ್ಯವಾಗಿ ಪೇಷಂಟಿಗೆ ಈ ನೀವು ಹೇಳಿದ ಇದಲ್ಲದೆ ಏನಾದ್ರೂ ಕೂಡ ಇದು ಖರ್ಚು ಜಾಸ್ತಿ ಈ ತರದ್ದೇನಾದ್ರೂ ಉಂಟಾ? ಡೆಫಿನೆಟ್ಲಿ. ಇಷ್ಟು ಟೆಕ್ನಾಲಜಿ ಇನ್ವೆಸ್ಟ್ ಮಾಡಿದಾಗ ಎಕ್ಸ್ಪೆನ್ಸ್ ಆಲ್ಸೋ ಗೋಸ್ ಅಪ್. ಸೊ ನಾವು ಯಾವಾಗಲೂ ಪೇಷಂಟ್ ಹೇಳ್ತೀವಿ, ಓಪನ್ ಮಾಡಿದ್ರೆ ಇಷ್ಟ ಆಗ್ತದೆ, ಲ್ಯಾಪ್ರೋಸ್ಕೋಪಿಗೆ ಇಷ್ಟ ಆಗ್ತದೆ, ಬಿಕಾಸ್ ಯು ಆರ್ ಪೇಯಿಂಗ್ ಫಾರ್ ಟೆಕ್ನಾಲಜಿ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ನೀವು ಮಿನಿಮಲ್ ಇನ್ವೇಸಿವ್. ಅದರಲ್ಲಿ ಒಳಗೆ ಹೋಗಿ ಹೊರಗೆ ಯಾವುದೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಉಂಟು ಅದೆಲ್ಲ ಒಳಗೆ ಮಾಡಬೇಕು. ಸೊ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಈಗ ನಮ್ಮ ಕಾಟ್ರಿ ಅಂತ ಇತ್ತು ಮುಂಚೆ, ಕಟ್ ಮಾಡ್ಲಿಕ್ಕೆಲ್ಲ ಅದು ಯೂಸ್ ಮಾಡ್ತೀವಿ. ಇವಾಗ ನಾವು ಯೂಸ್ ಸಮಥಿಂಗ್ ಹಾರ್ಮೋನಿಕ್ ಸ್ಕ್ಯಾಲ್ಪಲ್, ಲಿಗಾಶೋರ್, ಅದೆಲ್ಲ ಒಂದೊಂದು ಇನ್ಸ್ಟ್ರೂಮೆಂಟ್ಗೆ ಇಟ್ ಇಸ್ ಸೋ ಎಕ್ಸ್ಪೆನ್ಸಿವ್ ಅಂಡ್ ದೇ ಆರ್ ಆಲ್ ಡಿಸ್ಪೋಸಬಲ್. ಒಂದ್ಸಲ ಯೂಸ್ ಅಂಡ್ ಥ್ರೋ. ಸೊ ದಟ್ ಆಡ್ಸ್ ಟು ದ ಕಾಸ್ಟ್. ಬಟ್ ನೀವು ಓವರ್ ಆಲ್ ಕಾಸ್ಟಿಂಗ್ ನೋಡಿದ್ರೆ ಒಂದು 10 ದಿನ ಇರೋ ಪೇಷಂಟ್ 2 ದಿನ ಅಲ್ಲಿ ಇರೋದಾದ್ರೆ ಕಾಸ್ಟ್ ಕಮ್ಸ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಈಗ ನೀವು ಒಬ್ಬರಿದ್ದರೆ ನಿಮ್ಮ ಜೊತೆ ಒಂದು ಅಟೆಂಡರ್ ಇರಲೇಬೇಕು. ಅವ್ರ ಕೆಲಸ ಇಲ್ಲ, ನಿಮಗೆ ಕೆಲಸ ಇಲ್ಲ. ಸೊ 10 days 2 people are unemployed, plus their spending comes down to the same amount. ಆದ್ರಿಂದ ಟೋಟಲ್
ಪೇಷಂಟ್ ನ ಆಂಗಲ್ ಇಂದ ಹೇಳುದಿದ್ರೆ ದೇರ್ ಇಸ್ ನಾಟ್ ಮಚ್ ಆಫ್ ಅ ಲಾಸ್. ಯು ಆರ್ ಗೈನಿಂಗ್ ಒಂದು ಟೈಮ್, ಸೆಕೆಂಡ್ ಇಸ್ ಲೆಸ್ ಪೇನ್. ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನ ಮಾಡಿದ್ಮೇಲೆ ಎಷ್ಟು ದಿವಸ ಪೇಷಂಟ್ ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ? ಅದೇ, ಇಟ್ ಡಿಪೆಂಡ್ಸ್ ಆನ್ ವಿಚ್ ಆರ್ಗನ್ ವಿ ಆರ್ ಆಪರೇಟಿಂಗ್ ಆನ್. ಸಮ್ ಆರ್ಗನ್ಸ್ ಇಂಪಾರ್ಟೆಂಟ್ ಬಿಗ್ ಆರ್ಗನ್ಸ್ ಇದ್ರೆ, ಈಗ ಸಪೋಸ್ ಅಪೆಂಡಿಕ್ಸ್ ಎಲ್ಲ ಆದ್ರೆ ಅಟ್ಲೀಸ್ಟ್ ನಮ್ಗೆ ಹೇಳಲಿಕ್ಕೆ ಖುಷಿ ಆಗ್ತದೆ. ಬೆಳಿಗ್ಗೆ ತಂದೆ ತಾಯಿ ಬಂದು ಅಡ್ಮಿಟ್ ಮಾಡಿ ಮಧ್ಯಾಹ್ನ ಆಪರೇಷನ್ ಮಾಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಇಂಜಿನಿಯರಿಂಗ್ ಎಕ್ಸಾಮ್ ಹೋಗಿ ಡಿಸ್ಟಿಂಕ್ಷನ್ ತಗೊಂಡವರಿದ್ದಾರೆ. ಸೊ ಇಟ್ ಇಸ್ ಬ್ಯೂಟಿಫುಲ್ ಟು ಸಿ ದಟ್. ಇಲ್ಲಾದ್ರೆ ಒಂದು ಫುಲ್ ಇಯರ್ ಹೋಗ್ತಾ ಇದೆ. ಸಪೋಸ್ ಸಮಥಿಂಗ್ ಇಸ್ ಸಿಂಪಲ್ ಆಸ್ ಅಪೆಂಡಿಕ್ಸ್ ಎಲ್ಲ 24 hours ಅಲ್ಲಿ ಮನೆಗೆ ಹೋಗ್ಬೋದು. ಹರ್ನಿಯಾ, ಅಪೆಂಡಿಕ್ಸ್ ಇದೆಲ್ಲ ಬಿಗರ್ ಆರ್ಗನ್ಸ್ ಮಾಡಿದಾಗ, ಈಗ ಪ್ಯಾಂಕ್ರಿಯಸ್ ಎಲ್ಲ ಮಾಡಿದಾಗ ವಿ ನೀಡ್ 4 to 5 days. ಸೊ ಬಟ್ ವಾಟ್ ಎವರ್ ಸೆಡ್ ಅಂಡ್ ಡನ್, ರಿಕವರಿ ಈಸ್ ಆಲ್ಮೋಸ್ಟ್ 60% ಫಾಸ್ಟರ್, 60 to 70%. ಆಪರೇಷನ್ ಅಥವಾ ಸರ್ಜರಿ ಮಾಡಿದ ನಂತರ ಪೇಷಂಟ್ಗಳಿಗೆ ನೀವು ಕೊಡುವಂತಹ ಸಲಹೆಗಳು ಮೊದಲಿಗೂ ಇದಕ್ಕೂ ಏನಾದರೂ ವ್ಯತ್ಯಾಸಗಳು? ತುಂಬಾ ಡಿಫರೆನ್ಸ್ ಉಂಟು. ಈಗ ನಾವು ಹೇಳ್ತೀವಿ ನೆಕ್ಸ್ಟ್ ಡೇ, ಅದೇ ನಾನು ಹೇಳಿದಾಗೆ ಪೇಷಂಟ್ ಡ್ರೈವ್ ಮಾಡ್ಕೊಂಡು ಬರ್ತಾರೆ, ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಸೊ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ಲೈಫ್ ಸ್ಟೈಲ್. ದೇ ಗೋ ಬ್ಯಾಕ್ ಟು ಡೂಯಿಂಗ್ ದೇರ್ ನಾರ್ಮಲ್ ವರ್ಕ್. ಐಡಿಯಾ ಇದ್ದು ಹೇಗೆ ಅಂದ್ರೆ, ಐಡಿಯಾ ಇಸ್ ಟು ಗೋ ಬ್ಯಾಕ್ ಟು ಯುವರ್ ನಾರ್ಮಲ್ ಸೆಲ್ಫ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಈ ಸರ್ಜರಿ ಮಾಡಿದ್ದ ನಂತರ ಈ ಸರ್ಜನ್ ಅಲ್ಲದೆ ಬೇರೆ ಏನಾದರೂ ತೊಂದರೆಗಳು, ಕಾಂಪ್ಲಿಕೇಶನ್ಗಳು ಬರುವಂತದ್ದುಂಟಾ? ಹೌದು, ಬರ್ಬೋದು. ಸ್ಮಾಲ್ ಥಿಂಗ್ಸ್, ಈಗ ಸಪೋಸ್ ನಾವು ಇಷ್ಟೆಲ್ಲ ವಿ ಯೂಸ್ ಪ್ರಾಸ್ಥೆಟಿಕ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತೀವಿ. ಸಮಟೈಮ್ಸ್ ಈ ಪ್ರಾಸ್ಥೆಟಿಕ್ ಮೆಟೀರಿಯಲ್ಸ್ ಕ್ಯಾನ್ ಗೆಟ್ ಇನ್ಫೆಕ್ಟೆಡ್. ಸೊ ಅದನ್ನು ಕೂಡ ನಾವು ವಿ ಫಾಲೋ ಅಪ್, ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಈ ಪೇಷಂಟ್ ಅನ್ನು. ಎವ್ರಿ ವೀಕ್ಲಿ ವಿ ಸಿ ದೆಮ್, ವಿ ಟೆಲ್ ದೆಮ್ ಟು ಕಮ್ ಒನ್ಸ್ ಇನ್ 15 ದಿನಕ್ಕೊಂದ್ಸಲ ಬಂದು ವಿಸಿಟ್ ಮಾಡಿ. ಅದರ್ ದೆನ್ ದ್ಯಾಟ್ ವಾಟ್ ಹ್ಯಾಪನ್ಸ್, ರೇರ್ ಕಾಂಪ್ಲಿಕೇಶನ್ಸ್ ವಿಚ್ ನೋ ಬಡಿ ಕ್ಯಾನ್ ಹೆಲ್ಪ್. ಸೊ ಆ ಕಾಂಪ್ಲಿಕೇಶನ್ ಆದಾಗ ಆಬ್ವಿಯಸ್ಲಿ ದ ಪೇನ್, ಎವ್ರಿಥಿಂಗ್, ಪೇಷಂಟ್ ಇಮಿಡಿಯೇಟ್ಲಿ ಬರ್ತಾರೆ. ಬಟ್ ದೀಸ್ ಆರ್ ಸಮ್ ಆರ್ acceptable complications, some are non-acceptable complications. That is beyond help. ಅದೆಂತ ಮಾಡ್ಲಿಕ್ಕೆ ಆಗೋದಿಲ್ಲ. somebody senior needs to step in and ನೋಡಿ ಅದನ್ನು ಹೇಗೆ ಎಷ್ಟು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ಬೇಕು. ಈ ಸಾಮಾನ್ಯ ಜನರಲ್ ಸರ್ಜರಿಯಿಂದ ನಾವು ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೆ ಬಂದಿದ್ದೇವೆ. ಈಗ ನಾವು ಕೆಲವು ಶಬ್ದಗಳನ್ನು ಕೇಳ್ತೇವೆ, ರೊಬೋಟಿಕ್ ಸರ್ಜರಿ ಅಂತ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸಗಳು? ಇಟ್ ಇಸ್ ದ ಸೇಮ್ ಥಿಂಗ್, ಬಟ್ ರೊಬೋಟಿಕ್ ಸರ್ಜರಿ ಇಸ್ ಇವನ್ ಮೋರ್ ಅಡ್ವಾನ್ಸ್ಡ್. ಹೇಗೆ ಅಂದ್ರೆ, ನಾರ್ಮಲಿ ನಿಮ್ಮ ಲ್ಯಾಪ್ರೋಸ್ಕೋಪಿಯಲ್ಲಿ, ಈಗ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್, ನಿಮ್ಮ ಕೈ ಒಂದು ಲೆವೆಲ್ ತನಕ ಮೂವ್ ಆಗಬಹುದು. ರೋಬೋಟ್ಸ್ ಆರ್ಮ್ ಕ್ಯಾನ್ ಮೂವ್ ಆಲ್ ಅರೌಂಡ್. ಬಟ್ ಈ ಸರ್ಜರಿಯನ್ನು ಮಾಡೋದು ಸರ್ಜನ್ನೇ, ರೋಬೋಟ್ ಮಾಡೋದಿಲ್ಲ. ಅದನ್ನು ನೀವು ಕೂತ್ಕೊಂಡು ಒಂದು ಕಾನ್ಸೋಲ್ ಮೇಲೆ ಯು ಆರ್ ಟ್ರೈಂಗ್ ಟು ಡೂ ಅ ರೊಬೋಟಿಕ್ ಸರ್ಜರಿ. ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ಸ್ ಅನ್ನು ರೆಪ್ಲಿಕೇಟ್ ಮಾಡುತ್ತೆ. ಅದು ಎಲ್ಲಿ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಾರೆ, ಹೌದಾ? ಅದು ದಟ್ ಈಸ್ ದ ಪ್ಲಾನ್. ಇನ್ನ ದೇರ್ ಆರ್ ಸೆಂಟರ್ಸ್ ಅಲ್ಲಿ ಆಗ್ತಾ ಉಂಟು. ನೀವು ಇಲ್ಲಿ ಕೂತ್ಕೊಂಡು US ಅಲ್ಲಿ ಮಾಡಬಹುದು ಅಂತ. ಬಟ್ ಅದಕ್ಕೆ ಅಷ್ಟು ಇಂಟರ್ನೆಟ್ ಫೇಲ್ಯೂರ್ ಆದರೆ then is a big problem. So there is small glitches, but definitely I see in 10 years from now, definitely it will be happening. ಈಗ ಮುಂದಿನ ದಿನಗಳಲ್ಲಿ ರೊಬೋಟಿಕ್ ಸರ್ಜರಿ ಬಂದ ನಂತರ ನನಗೆ ಡಾಕ್ಟರ್ಗಳ ಅವಶ್ಯಕತೆ ಇದೆಯಾ ಅಂತ ಕೆಲವು ಜನರ ಹತ್ರ ಪ್ರಶ್ನೆ ಉಂಟು. ಅವಶ್ಯಕತೆ ಇರ್ತದಾ, ಹೇಗೆ? ಡೆಫಿನೆಟ್ಲಿ. ಅದು ಇಲ್ಲದೆ AI cannot replace everything, especially human touch, human talk. ಈಗ ಬರೀ ಒಂದು ರೋಬೋಟ್ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ. So it is a little unlikely. So but ಎಷ್ಟೇ ಏನೇ ಆಗಲಿ, you will definitely require a human being. ನಿಮ್ಮ ಒಂದು ಮನುಷ್ಯ ಬೇಕೇ ಬೇಕು, whatever said and done. ಸರಿ. ಈಗ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಸಾಮಾನ್ಯವಾಗಿ ರೋಬೋಟಿಕ್ ಸರ್ಜರಿಯನ್ನು ಮಾಡ್ತಾರಾ? There is a ಟ್ರೈನಿಂಗ್ ಪ್ರಾಸೆಸ್. ಈಗ ಜನರಲ್ ಸರ್ಜರಿಯಿಂದ ಲ್ಯಾಪ್ರೋಸ್ಕೋಪಿಕ್ ಬರಬೇಕಾದ್ರೆ ಒಂದು ಟ್ರೈನಿಂಗ್ ಉಂಟು. ಲ್ಯಾಪ್ರೋಸ್ಕೋಪಿಯಿಂದ ರೊಬೋಟಿಕ್ ಮಾಡಬೇಕಾದ್ರೆ ಅಗೇನ್ ಯು ನೀಡ್ ಟು ಗೆಟ್ ಟ್ರೈನ್. ಅಂದ್ರೆ ಟ್ರೈನಿಂಗ್ ಅಂದ್ರೆ ದೇ ನೀಡ್ ಟು ಲರ್ನ್ ಹೌ ಟು ಯೂಸ್ ದ ಎಕ್ವಿಪ್ಮೆಂಟ್. ಇಟ್ಸ್ ಅ ಮ್ಯಾಸಿವ್ ಸೆಟಪ್. ಅದು ಅಗೇನ್ ಇಟ್ಸ್ ಅ ಟೀಮ್ ಎಫರ್ಟ್. ಸೊ ಎಲ್ಲರಿಗೂ ಒಂದು ಡೆಸಿಗ್ನೇಟೆಡ್ ಒಂದು ಕೆಲಸ ಇರ್ತದೆ. ಅಂಡ್ ಇಟ್ಸ್ ಅ ಹ್ಯೂಜ್ ಸೆಟಪ್ ಅಂಡ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್. The thing is, in a government insurance doesn't still allow robotics. Cover ಮಾಡೋದಿಲ್ಲ. ಇಲ್ಲ. Probably in a year or two it will become common. Then they will ಮುಂಚೆ open surgery ಗೆ ಮಾತ್ರ ಕೊಡ್ತೀವಿ ಮತ್ತೆ ಲ್ಯಾಪ್ರೋಸ್ಕೋಪಿಗೆ. So with time we will see even robotic to be. The idea is recovery is even more faster than laparoscopy. ಈಗ ಸಾಮಾನ್ಯವಾಗಿ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡುವ ಸರ್ಜನ್ ರೊಬೋಟಿಕ್ ಇದನ್ನ ಮಾಡಬಹುದಾ? ಇಲ್ಲ, ಅವರು ಟ್ರೈನಿಂಗ್ ಆಗ್ಲೇಬೇಕು. ದೇರ್ ಇಸ್ ಅ ಗ್ರೋತ್ ಲರ್ನಿಂಗ್ ಕರ್ವ್ ಅಂತ ಹೇಳ್ತೀವಿ, ಅದು ಆಗ್ಲೇಬೇಕು. ತಿರ್ಗಾ ಇಟ್ ಇಸ್ ನಾಟ್ ಲೈಕ್ ಯು ಆರ್ ಅಂಡೂಯಿಂಗ್ ಲ್ಯಾಪ್ರೋಸ್ಕೋಪಿ. ಪ್ರಿನ್ಸಿಪಲ್ಸ್ ಆರ್ ದ ಸೇಮ್, ಬಟ್ ಡೆಫಿನೆಟ್ಲಿ ಟು ಗೆಟ್ ಯೂಸ್ ಟು ಅ ನ್ಯೂ ಎಕ್ವಿಪ್ಮೆಂಟ್ ವಿಲ್ ಟೇಕ್ ಸಮ್ ಟೈಮ್. ಅದೊಂದು ಅಡಿಷನಲ್ ಎಕ್ವಿಪ್ಮೆಂಟ್ ಡೆಫಿನೆಟ್ಲಿ. ಆದ್ರೆ ನಿಮಗೆ ಜೊತೆಗೆ ಸಹಾಯ ಮಾಡುವ ಎಲ್ಲಾ ಟೀಮ್ಗಳು ಕೂಡ ಇದರಲ್ಲಿ ಕೂಡ ಬೇಕೇ ಬೇಕು. ಜಾಸ್ತಿ ನಂಬರ್ ಆಫ್ ಪೀಪಲ್ ಇನ್ನ ಜಾಸ್ತಿ ಬೇಕು ಅಂತ ಹೇಳಿದ್ರೆ, ಈಗ ಇದೆಲ್ಲವನ್ನು ಕೂಡ ಅನೆಸ್ಥೇಸಿ ಆಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ಒಂಥರ ಕಂಪ್ಯೂಟರೈಸ್ ಮಾಡುವಂತ ಅವಕಾಶಗಳು ಡೆಫಿನೆಟ್ಲಿ. ಬಟ್ ಕಂಪ್ಯೂಟರೈಸ್ಡ್ ಎರರ್ಸ್ ಆರ್ ಡಿಫಿಕಲ್ಟ್ ಟು ಚೇಂಜ್. ಹ್ಯೂಮನ್ ಎರರ್ ಇನ್ನ ನೀವು ಯು ಕ್ಯಾನ್ ಸೆಟಲ್ ಇಟ್ ರೈಟ್. ಬಟ್ ಇದೆಲ್ಲ ಹೇಗೆ, ಇಟ್ ಇಸ್ ನಾಟ್ ಲೈಕ್ ದೇ ಡೂ ವಾಟ್ ಎವರ್ ದೇ ವಾಂಟ್. ದೇರ್ ಇಸ್ ಅ ಕಂಟ್ರೋಲ್
ವೇರ್ ವಿ ಕ್ಯಾನ್ ಸ್ಟಾಪ್ ಇಟ್ ಎಟ್ ಎನಿ ಟೈಮ್. ಸರಿ. ಸೊ ಇಟ್ ಇಸ್ ನಾಟ್ ಲೈಕ್ ನೀವು ರೋಬೋಟ್ ಹತ್ರ ಹೋಗಿ ಅಪೆಂಡಿಕ್ಸ್ ಮಾಡಿ ಅಂದ್ರೆ ಮಾಡೋದಿಲ್ಲ. ನೀವು ಕೂತ್ಕೊಳ್ಬೇಕು, ಅಲ್ಲಿ ಮಾಡಬೇಕು. ಬಟ್ ಅಟ್ ಎನಿ ಪಾಯಿಂಟ್ ನಿಮ್ಗೆ ಇಟ್ ಲುಕ್ಸ್ ಡೇಂಜರಸ್ ಅಂದ್ರೆ ಯು ಕ್ಯಾನ್ ಸ್ಟಾಪ್ ಇಟ್. ರೋಬೋಟಿಕ್ಸ್ ಬಿಟ್ಟು ನೀವು ನಿಮ್ಮದೇ ಅದನ್ನೇ ಸ್ಟಾಪ್ ಮಾಡಿ ಯು ಕ್ಯಾನ್ ರೀಸ್ಟಾರ್ಟ್ ಇಟ್. ಸೊ ಇಟ್ ವಿಲ್ ನಾಟ್ ಗೋ ಔಟ್ ಆಫ್ ಯುವರ್ ಹ್ಯಾಂಡ್. ಅದರಿಂದ ಮುಂದಿನ ದಿನಗಳಲ್ಲಿ ಇದರಲ್ಲಿ ಇನ್ನೂ ಡೆವಲಪ್ಮೆಂಟ್ಗಳು ಬರಬಹುದು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸರ್ಜರಿ ಮಾಡುವಾಗ ಈ ಸರ್ಜನ್ ಮತ್ತೆ ಪೇಷಂಟ್ ನ ನಡುವಿನ ಒಂದು ಬಾಂಧವ್ಯ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದು ಎಲ್ಲ ಕಾಯಿಲೆಗೂ ಹೌದು, ಆದರೆ ಸರ್ಜರಿಗೆ ಹೆಚ್ಚು. ಇದು ಕಳೆದ ವರ್ಷಗಳಲ್ಲೆಲ್ಲ ಹೆಚ್ಚು ಕಮ್ಮಿ ಆಗಿದೆಯಾ? ಡೆಫಿನೆಟ್ಲಿ. ಐ ಥಿಂಕ್ ಅದಕ್ಕೆ ಇಬ್ರು ಬ್ಲೇಮ್ ಮಾಡಬೇಕು, ಸರ್ಜನ್ ಅಂಡ್ ದ ಪೇಷಂಟ್. ಮುಂಚಿನ ಕಾಲದಲ್ಲಿ ನಾನು ನೋಡಿದ್ದೀನಿ ಇಲ್ಲಿ ಸೀನಿಯರ್ ಸರ್ಜನ್ಸ್, ಅವ್ರು ಹೇಳಿದ ಮೇಲೆ ಮುಗೀತು, ಎವ್ರಿಬಡಿ ಎಕ್ಸೆಪ್ಟೆಡ್ ಇಟ್. ಈಗಿನ ಕಾಲದಲ್ಲಿ ಹೇಗಾಗಿದೆ, ಐ ಥಿಂಕ್ ಬಿಕಾಸ್ ಆಬ್ವಿಯಸ್ಲಿ ದಿ ಅವೈಲಬಿಲಿಟಿ ಆಫ್ ಮೀಡಿಯಾ ಇದೆಲ್ಲ ಉಂಟು, ಬಿಕಾಸ್ ಆಫ್ ವಿಚ್ ದಟ್ ಕನೆಕ್ಟ್ ತುಂಬಾ ಕಮ್ಮಿ ಆಗಿದೆ. ಬಟ್ ಡೆಫಿನೆಟ್ಲಿ ನಾನ್ ನೋಡಿದ ಪ್ರಕಾರ ಐ ಹ್ಯಾವ್ ನಾಟ್ ಫೇಸ್ ಸೋ ಮೆನಿ ಪ್ರಾಬ್ಲಮ್ಸ್. ಯಾರೇ ಒಂದು ಮನುಷ್ಯರ ಹತ್ರ ಹೋಗಿ ಕೂತಿ ಇಫ್ ಯು ಎಕ್ಸ್ಪ್ಲೇನ್, ಪೀಪಲ್ ಡೂ ಅಂಡರ್ಸ್ಟ್ಯಾಂಡ್. ಬಟ್ ಆ ಹ್ಯೂಮನ್ ಟಚ್ ಇರಲೇಬೇಕು. ಅಂಡ್ ಅದಕ್ಕೆ ದೇರ್ ಇಸ್ ನೋ ರಿಲೇಟಿವಿಟಿ ವಿತ್ ಮನಿ ಆರ್ ಸ್ಟೇಟಸ್ ಆರ್ ಎನಿಥಿಂಗ್. ಎವ್ರಿ ಪೇಷಂಟ್ ಇಸ್ ದ ಸೇಮ್. ಎಸ್ಪೆಷಲಿ ನಮ್ಮ ಸರ್ಜಿಕಲ್ ಸೈಡ್ ಅಲ್ಲಿ ಯಾರೇ ಸರ್ಜನ್ ಕೇಳಿದ್ರೆ, ನೀವು ಒಂದ್ಸಲ ಆಪರೇಟ್ ಮಾಡಿದ್ರೆ ಅವ್ರನ್ನ ಮರೆಯೋದೇ ಇಲ್ಲ, ನಾನು ಮರೆಯೋದಿಲ್ಲ, ಅವರು ಮರೆಯೋದಿಲ್ಲ. ಯು ಆಲ್ವೇಸ್ ರಿಮೆಂಬರ್ ಯುವರ್ ಪೇಷಂಟ್. ಇಟ್ ಇಸ್ ಲೈಕ್ ಬಾಂಡಿಂಗ್. ಅದು ಇಲ್ದಿದ್ರೆ ಆ ಸರ್ಜರಿ ಅಥವಾ ಯಾವ ಮೆಡಿಸಿನ್ ಅದು ಎಫೆಕ್ಟಿವ್ ಅಲ್ಲ. ಡೆಫಿನೆಟ್ಲಿ ದಟ್ ಇಸ್ ದ ಸ್ಪಿರಿಚುವಲ್ ಸೈಡ್ ಟು ಇಟ್. ಬಟ್ ಡೆಫಿನೆಟ್ಲಿ ಎಸ್. ಮುಂದಿನ ದಿನಗಳಲ್ಲಿ ಈ ಸರ್ಜರಿಯ ಒಂದು ವ್ಯಾಪ್ತಿ ಯಾವ ತರ ಮುಂದುವರಿಬಹುದು ಅಂತ ನಿಮ್ಗೆ ಅನಿಸ್ತದೆ? Definitely, robotic will be the next for the next 10 years. And already we have natural orifices, transendoscopic surgery ಅಂತ. ಅದು ಯಾವ ತರದ್ದು? ಅಂದ್ರೆ ಡೈರೆಕ್ಟ್ಲಿ ನಿಮ್ಮ ಎಂಡೋಸ್ಕೋಪಿ ಮಾಡಿ ಬಾಯಿಯೊಳಗೆ ಹೊರಗೆ ಬಂದು ಗಾಲ್ ಬ್ಲಾಡರ್ ತೆಗೆದು ಕ್ಲೋಸ್ ಮಾಡಬಹುದು. ಇಟ್ಸ್ ಆಲ್ರೆಡಿ ದೇರ್, ಇಟ್ಸ್ ಅವೈಲೇಬಲ್. ದ ಟೆಕ್ನಾಲಜಿ ನೀಡ್ಸ್ ಅ ಲಿಟಲ್ ಮೋರ್ ಇಂಪ್ರೂವ್ಮೆಂಟ್. ಅಪೆಂಡಿಕ್ಸ್ ಪೇಷಂಟ್ ಎದ್ದೇ ಇರ್ತಾರೆ, ಕೊಲೊನೋಸ್ಕೋಪಿ ಮಾಡಿ ನಿಮಗೆ ಡೈರೆಕ್ಟ್ ಅಪೆಂಡಿಕ್ಸ್ ತೆಗೆದು, ಸೊ ದೇರ್ ಇಸ್ ನೋ ಸ್ಕಾರ್. ಬಟ್ ದೇರ್ ಇಸ್, it has already started, but these are the two things which will be in the future. ಒಳ್ಳೆಯದು ಡಾಕ್ಟರ್ ರಾಕೇಶ್ ರೈ ಅವರೇ. ಮುಖ್ಯವಾಗಿ ನಮ್ಮ ಸರ್ಜರಿ ಯಾವ ರೀತಿಯಲ್ಲೆಲ್ಲ ಮೊದಲು ಇತ್ತು, ಈಗ ಯಾವ ರೀತಿಯ ಬದಲಾವಣೆಗಳಾಗಿದ್ದಾವೆ, ಮುಂದಿನ ಸರ್ಜರಿಯ ಒಂದು ಫ್ಯೂಚರ್ ಯಾವ ರೀತಿಯಲ್ಲಿ ಇರಬಹುದು, ಜೊತೆಗೆ ಮನುಷ್ಯ ಮತ್ತು ಸರ್ಜನ್ ಅಥವಾ ಡಾಕ್ಟರ್ನ ನಡುವಿನ ಸಂಬಂಧಗಳ ಬಗ್ಗೆ ಕೂಡ ಮಾತಾಡಿದ್ದೀರಿ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಧನ್ಯವಾದ. ಥ್ಯಾಂಕ್ ಯು. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ರೈ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.